ಬೆಳಗಾವಿಯ ಮಾರ್ಕಂಡೇಯ ನದಿ ನೀರು ಕಲುಷಿತವಾಗಿದೆ. ಜನರು ಮಾತ್ರವಲ್ಲ, ಜಾನುವಾರುಗಳು ಕುಡಿಯೋದಕ್ಕೆ ಯೋಗ್ಯವಲ್ಲ. ಇದು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ಉಗಮವಾಗುವಂಥ ನದಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ದಿವ್ಯ ನಿರ್ಲಕ್ಷ್ಯಕ್ಕೆ ನದಿ ಕಲುಷಿತ ಆಗಿದೆ. ಕಪ್ಪು ಬಣ್ಣಕ್ಕೆ ತಿರುಗಿರುವಂಥದ್ದು ಮಾರ್ಕಂಡೇಯ ನದಿ ನೀರು. ಬೆಳಗಾವಿ ತಾಲೂಕಿನ ಕಾಕತಿ ಬಳಿ ಕಲುಷಿತ ಆಗುವಂಥ ನದಿ. ಬೇಸಿಗೆ ಕಾರಣಕ್ಕೆ ಆಗಾಗ ಜಲಾಶಯದಿಂದ ನೀರು ಬಿಡುಗಡೆ ಮಾಡ್ತಾರೆ. ರಕ್ಕಸಕೊಪ್ಪ ಜಲಾಶಯದಿಂದ ಕುಡಿಯೋದಕ್ಕೆ ನೀರು ಬಿಡುಗಡೆ. ಹೀಗೆ ಬಿಟ್ಟ ನೀರು 10 ಕಿಲೋಮೀಟರ್ ಹರಿಯುವುದರಲ್ಲೇ ಕಲುಷಿತ. ಚರಂಡಿ ನೀರು, ಕಾರ್ಖಾನೆಗಳ ತ್ಯಾಜ್ಯದಿಂದ ನದಿ ಕಲುಷಿತ ಆಗಿರೋದು ನೀವು ಗಮನಿಸ್ತಾ ಇದ್ದೀರಾ. ಇದನ್ನು ಯಾರಾದರೂ ಯಾವುದಕ್ಕಾದ್ರೂ ಕುಡಿಯೋದಕ್ಕೆ ಬಿಡಿ, ಇನ್ಯಾವುದಕ್ಕಾದ್ರೂ ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನ ಹೇಳಿ ನೋಡೋಣ ನೀವು. ಇದು ಬೆಳಗಾವಿಯ ಮಾರ್ಕಂಡೇಯ ನದಿ ನೀರು ಕಲುಷಿತ ಆಗಿರುವಂಥ ಹುಟ್ಟು. ಯಾವ ಥರ ಯಾವ ಕಲರಿಗೆ ತಿರುಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ನೀರು ಅಂತಂದಿದ ತಕ್ಷಣ ನಮಗೊಂದು ಇಮ್ಯಾಜಿನೇಷನ್ ಬರುತ್ತಲ್ಲ, ಅದಿಲ್ಲ. ಕೊಳಚೆ ಅಂತಂದರೆ ಬರುತ್ತಲ್ಲ, ಅದಿದೆ ನೋಡಿ ಇಲ್ಲಿ. ಯಾಕೆ ಇಷ್ಟು ನಿರ್ಲಕ್ಷ್ಯ? ಜಾನುವಾರುಗಳು ಉಪಯೋಗಕ್ಕೂ ಇಲ್ಲ, ಕೃಷಿಗೂ ಉಪಯೋಗ ಮಾಡ್ಕೊಳ್ಳೋದಕ್ಕಾಗಲ್ಲ, ಏನಕ್ಕೂ ಇಲ್ಲ ಅಂತ ಅಂದಮೇಲೆ ಇನ್ನು ಏನಕ್ಕೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಬೆಳಗಾವಿಯ ಮಾರ್ಕಂಡೇಯ ನದಿ ನೀರು ಯಾವ ಮಟ್ಟಿಗೆ ಹದಗೆಟ್ಟು ಹೋಗಿದೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು. ಖಾನಾಪುರ ತಾಲೂಕಿನಲ್ಲಿ ಉಗಮವಾಗುವಂಥ ನದಿ. ಇದಕ್ಕೆ ಕಾರ್ಖಾನೆ ತ್ಯಾಜ್ಯ, ಇನ್ನೊಂದು ಮತ್ತೊಂದು ಕಸ, ಹೋಟೆಲ್ದು ವೇಸ್ಟು, ಅದು ಇದು ಎಲ್ಲನೂ ಇದೇ ನದಿಗೆ ಬಿಡ್ತಾ ಇರೋದು. ಜಲಚರಗಳು ಕೂಡ ವಾಸ ಮಾಡೋದಕ್ಕಂತೂ ಆಗಲ್ಲ. ಇಲ್ಲಿ ಯಾವುದಕ್ಕೂ ಉಪಯೋಗ ಆಗದ ರೀತಿಯ ಪರಿಸ್ಥಿತಿಗೆ ತಂದುಬಿಟ್ಟಿದ್ದಾರಲ್ಲ. ಹೊಟ್ಟೆಗೆ ಏನು ರೀತಿ ತಿಂತೀರಾ ನೀವುಗಳು? ಅಧಿಕಾರಿಗಳು ಯಾರು ಇಲ್ವಾ ಅಲ್ಲಿ? ನೋಡಲ್ವಾ ಇದನ್ನು? ಏನು ಮಾಡ್ಬೋದು ವ್ಯವಸ್ಥೆ? ಅದನ್ನು ಮಾಡೋದಕ್ಕಾಗಲ್ವಾ? ಈ ರೀತಿಯಲ್ಲಿ ಹದಗೆಟ್ಟು ಇಟ್ಕೊಳ್ಳುವಂಥ ಪರಿಸ್ಥಿತಿ ಯಾಕೆ ಬಂತು? ಎಷ್ಟೋ ಕಡೆಯಲ್ಲಿ ಹನಿ ನೀರಿಗೆ ತತ್ವಾರ ಶುರುವಾಗ್ಬಿಟ್ಟಿದೆ. ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ. ಎಷ್ಟೋ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಹೋಗೋ ಪರಿಸ್ಥಿತಿ ಇವತ್ತಿಗೂ ಇದೆ. ಅಂಥದ್ರಲ್ಲಿ ಇರೋ ನೀರಿನ ವ್ಯವಸ್ಥೆಯನ್ನು ಈ ರೇಂಜ್ನಲ್ಲಿ ಹಾಳು ಮಾಡಿಡ್ತೀರಾ ಅಂತ ಅಂದರೆ ಏನು ಹೇಳೋದು? ನಿಜವಾಗ್ಲೂ ಕೂಡ ಇದು ಅಸಹ್ಯಕರ. ಯಾರ ಗಮನಕ್ಕೂ ಬಂದಿಲ್ವಾ? ಯಾಕೆ ಇಷ್ಟು ನಿರ್ಲಕ್ಷ್ಯ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಾಕ್ಥ್ರೂ ಇದೆ. ಅಲ್ಲಿನ ಪರಿಸ್ಥಿತಿ ಏನು ಅಂತ ವಿವರಿಸಿದ್ದಾರೆ ನಮ್ಮ ಪ್ರತಿನಿಧಿ. ನೋಡೋಣ ಬನ್ನಿ. ಉತ್ತರ ಕರ್ನಾಟಕದಲ್ಲಿ ಈಗ ಬಿಸಿಲಿನ ಬೇಸಿಗೆ ಏನಿದೆ, ಈಗ ತತ್ತರಿಸಿ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು ಜನತೆ. ಯಾಕಂದರೆ ಗಡಿ ಜಿಲ್ಲೆ ಬೆಳಗಾವಿ ಸಪ್ತ ನದಿಗಳ ನದಿ ಅಂತ ಹೇಳ್ತೀವಿ. ಈಗ ಬೆಳಗಾವಿ ಜಿಲ್ಲೆಯ ನದಿಯ ವಾಸ್ತವ ಪರಿಸ್ಥಿತಿಯನ್ನು ತೋರಿಸ್ತಾ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬೆಳಗಾವಿ ಜಿಲ್ಲೆಯಲ್ಲಿ ಸಪ್ತ ನದಿಗಳಿದ್ದಾವೆ. ಅದರಲ್ಲಿ ಕೂಡ ಒಂದು ಮಾರ್ಕಂಡೇಯ ನದಿ ಕೂಡ ಒಂದು. ಇದು ಏನು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಬೈಲೂರು ಬಳಿ ಇರ್ತಕ್ಕಂಥ ಏನು ಬೆಟ್ಟಗಳಲ್ಲಿ ಉಗಮವಾಗುವಂಥ ಈ ಒಂದು ನದಿ 66 ಕಿಲೋಮೀಟ್ರ್ ಉದ್ದವ ಹರಿಯುವಂಥ ಈ ನದಿ ಏನಿದೆ, ಇದು ಗೋಕಾಕ್ ತಾಲೂಕಿನ ಬಳಿ ಹೋಗಿ ಏನು ಘಟಪ್ರಭಾ ನದಿಗೆ ಸೇರಿಕೊಳ್ಳುತ್ತೆ. ಆ ಒಂದು ಏನು ಮಾರ್ಕಂಡೇಯ ನದಿ ಏನಿದೆ, ನದಿಯ ನೀರು ನಾನು ನಿಮ್ಗೆ ತೋರಿಸ್ತಾ ಇರ್ತಕ್ಕಂಥದ್ದು ಸಂಪೂರ್ಣವಾಗಿ ಮಲಿನಗೊಂಡಿರ್ತಕ್ಕಂಥದ್ದು. ಈ ನೀರನ್ನು ಜನ ಅಷ್ಟಲ್ಲ, ಜಾನುವಾರು ಕುಡಿದ್ರೂ ಕೂಡ ಒಂದು ಸಾವನ್ನಪ್ಪುವಂಥ ಸ್ಥಿತಿ ಒಂದು ನೀರು ಇರ್ತಕ್ಕಂಥದ್ದು. ಈ ಒಂದು ಏನು ಮಾರ್ಕಂಡೇಯ ನದಿಗೆ ಒಂದು ತ್ಯಾಜ್ಯಗಳನ್ನಾಗಿರ್ಬೋದು, ಜೊತೆಗೆ ಚರಂಡಿ ನೀರಾಗಿರ್ಬೋದು, ಅಕ್ಕಪಕ್ಕ ಇರ್ತಕ್ಕಂಥ ಕಾರ್ಖಾನೆಗಳ ಏನು ತ್ಯಾಜ್ಯಗಳಾಗಿರ್ಬೋದು, ಎಲ್ಲವೂ ಕೂಡ ಈಗ ನದಿಗೆ ಬಂದು ಸೇರಿಕೊಳ್ತಕ್ಕಂಥ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೀವಿ. ಇದು ಏನು ಬೆಳಗಾವಿ ತಾಲೂಕಿನ ಕಾಕ್ತಿ ಬಳಿ ಇರ್ತಕ್ಕಂಥ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಕಾಕ್ತಿ ಸುತ್ತಮುತ್ತ ಕೂಡ ಅನೇಕ ಒಂದು ಒಣಗ ಕೈಗಾರಿಕಾ ಉದ್ಯಮಗಳಿದ್ದಾವೆ. ಅದರ ಎಫೆಕ್ಟ್ ಈಗ ಕಂಡು ಬರ್ತಾ ಇದೆ. ಒಂದು ಅಂಶವನ್ನು ಇಲ್ಲಿ ಗಮನಿಸಬೇಕೆಂದರೆ ಏನು ಈ ಒಂದು ಮಾರ್ಕಂಡೇಯ ನದಿಗೆ ಅಡ್ಡಲಾಗಿ ರಕ್ಕಸಕೊಪ್ಪ ಬಳಿ ಒಂದು ಡ್ಯಾಮನ್ನು ಕೂಡ ನಿರ್ಮಿಸಲಾಗಿದೆ. ಅಲ್ಲಿ ಕೂಡ 1/2 TMC ಸಾಮರ್ಥ್ಯದ ಒಂದು ಡ್ಯಾಮ್ ಇರ್ತಕ್ಕಂಥದ್ದು. ಆ ಒಂದು ಡ್ಯಾಮ್ ನೀರಿಂದಲೇ ಬೆಳಗಾವಿ ನಗರಕ್ಕೆ ಕುಡಿಯುವ ನೀರನ್ನು ಪೂರೈಕೆ ಮಾಡಲಾಗುತ್ತೆ. ಪ್ರತಿನಿತ್ಯ ಏನು ಜಾನುವಾರುಗಳಿಗಾಗಿ ಅಂಥೇಳಿ ಡ್ಯಾಮ್ಗಳಿಂದ ಒಂದಿಷ್ಟು ಕ್ಯೂಸೆಕ್ಸ್ ಪ್ರಮಾಣದಲ್ಲಿ ನೀರನ್ನು ಹೊರಬಿಡಲಾಗುತ್ತೆ. ಆ ನೀರು ಜಾನುವಾರುಗಳು ಬಳಸ್ಕೊಳ್ಬೇಕು, ಕುಡಿಯೋದಕ್ಕೆ ಅನುಕೂಲ ಆಗಲಿ ಅಂತ ಕಾರಣಕ್ಕೆ ನೀರು ಬಿಡ್ತಿರ್ತಕ್ಕಂಥದ್ದು. ನೀರಿನ ಬಣ್ಣ ತೋರಿಸ್ತಾ ಇದ್ದೀನಿ, ಯಾವ ರೀತಿ ಒಂದು ಹಸಿರು ಬಣ್ಣಕ್ಕೆ ತಿರುಗಿರ್ತಕ್ಕಂಥದ್ದು, ಪಾಚಿ ಕಟ್ಟಿದ ದೃಶ್ಯಗಳು ತೋರಿಸ್ತಾ ಇದ್ದೀನಿ. ಜೊತೆಗೆ ಈ ಒಂದು ಮಾರ್ಕಂಡೇಯ ನದಿ ಏನಿದೆ, ನದಿಯ ಹೂಳೆತ್ತುವಂಥ ಕೆಲಸವನ್ನು ಕೂಡ ಇಲ್ಲಿವರೆಗೆ ನೀರಾವರಿ ಇಲಾಖೆ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಈ ಕ್ಷೇತ್ರದ ಏನು ಶಾಸಕರು, ಸಚಿವರು ಯಾರೂ ಕೂಡ ಒಂದು ಆಸಕ್ತಿ ತೋರಿಸದೇ ಇರ್ತಕ್ಕಂಥ ದೃಶ್ಯಗಳು ನಮ್ಮ ಕಣ್ಣಿಗೆ ಕಂಡು ಬರ್ತಾ ಇದೆ. ಯಾಕಂದರೆ ಯಾವ ರೀತಿ ಹೂಳು ತುಂಬಿದೆ ನೋಡ್ಬೋದು. ಯಾಕಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಮುಖ ಸಪ್ತ ನದಿಗಳು ಇರ್ತಕ್ಕಂಥದ್ದು ಕೃಷ್ಣ, ಮಲಪ್ರಭಾ, ಘಟಪ್ರಭಾ, ವೇದಗಂಗಾ, ದೂದಗಂಗಾ, ಮಾರ್ಕಂಡೇಯ ಮತ್ತು ಹಿರಣ್ಯಕೇಶಿ ಅನ್ನುವಂಥ 7 ಸಪ್ತ ನದಿಗಳಿದ್ದಾವೆ. ಆ 7 ಸಪ್ತ ನದಿಗಳಲ್ಲಿ ಈಗ ಮಾರ್ಕಂಡೇಯ ನದಿಯ ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ. ಇದು ಏನು ರಕ್ಕಸಕೊಪ್ಪ ಜಲಾಶಯದಿಂದ ಕೇವಲ ಒಂದು 10 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಈ ಒಂದು ದೃಶ್ಯ
ನಿಮ್ಗೆ ತೋರಿಸ್ತಾ ಇದ್ದೀವಿ. ಅಲ್ಲಲ್ಲಿ ಚೆಕ್ ಡ್ಯಾಮ್ಗಳ ನಿರ್ಮಾಣ ಮಾಡಲಾಗಿದೆ. ಆದರೆ ಈಗ ಸಂಪೂರ್ಣವಾಗಿ ಮಾರ್ಕಂಡೆ ನದಿ ನೀರು ಸಂಪೂರ್ಣವಾಗಿ ಕಲುಷಿತಗೊಂಡಿದೆ. ಜೊತೆಗೆ ಇದೇ ರೀತಿಯ ಬಿರು ಬೇಸಿಗೆ ಮುಂದುವರೆದ್ರೆ ಆಗ ಈ ಒಂದು ನದಿ ಕೂಡ ಇನ್ನು ಸಂಪೂರ್ಣವಾಗಿ ಬತ್ತಿ ಹೋಗುವಂಥ ಸನ್ನಿವೇಶ ಇರ್ತಕ್ಕಂಥದ್ದು. ಯಾಕಂದರೆ 66 ಕಿಲೋಮೀಟರ್ ಉದ್ದ ಹರಿಯುವಂಥ ನದಿ ಏನಿದೆ, ನದಿಗೆ ಎಷ್ಟು ಪ್ರಮಾಣದ ಈ ನದಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಏನು ಸಾವಿರಾರು ಎಕರೆ ಪ್ರದೇಶದಲ್ಲಿ ಜಮೀನುಗಳಿದ್ದಾವೆ. ಸಾಕಷ್ಟು ರೈತರು ಹೈನುಗಾರಿಕೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈ ರೀತಿ ಮಲಿನಗೊಂಡಂಥ ನೀರೇನಿದೆ, ಈ ನೀರು ಮನುಷ್ಯರಷ್ಟೇ ಅಲ್ಲ, ಪ್ರಾಣಿಗಳು ಕೂಡ ಒಂದು ಏನು ಸಂಚಕಾರ ತರುವಂಥ ಒಂದು ಅಷ್ಟರ ಮಟ್ಟಿಗೆ ನೀರು ಮಲಿನವಾಗಿದೆ. ಈ ಮಾರ್ಕಂಡೆ ನದಿ ಮಲಿನಗೊಳ್ಳದಂತೆ ಒಂದು ಕ್ರಮ ತೆಗೆದುಕೊಳ್ಬೇಕಂತ ಕೆಲಸವನ್ನು ಜಿಲ್ಲಾಡಳಿತ ಮಾಡಬೇಕಾಗಿದೆ. ಕ್ಯಾಮ್ರಾಮನ್ ಸರ್ಪ್ರೈಸ್ ಜೊತೆ ಶ್ರೀಧರ್ ಕೊಟ್ಟಾರಗಸ್ತಿ, TV5 ಬೆಳಗಾವಿ. When we first started this company, we were this many. हाँ सर, 2 दिन लग रहा है। हताश रूप भाव चटा